ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಾನೊಂದು ವಿಡಿಯೋ ಹಾಕಿದ್ದೆ 2 ಡೇಸ್ ಬ್ಯಾಕು. ಆ ವಿಡಿಯೋ ಹಾಕಿದಾಗ ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ಅಂದರೆ ಭಯಪಟ್ರ ನೀವು ಆಯಿತಾ, ಹಾಗೆ ಹೀಗೆ ಅಂದರೆ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಅಂದರೆ ಸುಮ್ಮನೆನಾ ಹಾಗೆ ಹೀಗೆ ಅಂತೇಳಿ ತುಂಬ ಜನ ಕಮೆಂಟ್ ಹಾಕಿದರು. ಅವರೆಲ್ಲರಿಗೂ ನಾನು ಒಂದೇ ಹೇಳೋದು, ಭಯ ಅಂತ ಅಲ್ಲ, ಭಯ ಅಂತಲ್ಲ. ಪ್ರತಿ ಸೀಸನ್ನಲ್ಲೂ ನಾವು ಇದನ್ನು ಫೇಸ್ ಮಾಡ್ತೀನಿ. ನಾನು ಪ್ರತಿ ಸೀಸನ್ನಲ್ಲೂ ಕೂಡ ಇದು ಇದ್ದಿದ್ದೆ. ಆಮೇಲೆ ಸ್ವಲ್ಪ ಕಾಲ ಕಳೆದಂಗೆ ಹೊಸ ಸೀಸನ್ ಬಂದಂಗೆ ಅವ್ರಿಗೆ ಅರ್ಥ ಆಗುತ್ತೆ ರಿಯಾಲಿಟಿ ಏನು ಅಂತ. ಆಮೇಲೆ ಅವ್ರು ಸರಿ ಹೋಗ್ತಾರೆ. ನಾನು ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಅದ್ರ ಬಗ್ಗೆ ನಾನು ಭಯ ಪಟ್ಕೊಳ ಅಂಥದ್ದು ಏನೂ ಇಲ್ಲ. ಅಂದರೆ ನನಗೆ ಆ ವರ್ಡ್ಸ್ಗಳು, ಅಂದರೆ ಅವ್ರು ಹಾಕಿದ್ದಂತಹ ಪದಗಳಿದಾವಲ್ಲ, ನಾವೆಲ್ಲ ಮಲೆನಾಡು ಕಡೆಯವರು, ಮಲೆನಾಡಲ್ಲಿ ವಾಸ ಮಾಡೋ ಅಂಥವ್ರು. ನಮಗೆ ಕೆಲವೊಂದು ಮಾತಾಡೋದಿದೆಯಲ್ಲ, ಈ ಬೈಗುಳಗಳು, ಅವೆಲ್ಲ ನಮಗೆ ಬರಲ್ಲ. ನಮಗೆ ಅದನ್ನು ನೋಡಿ ನನಗೊಂಥರ ಅಪ್ಪ ಅನಿಸ್ಬಿಡ್ತು. ಹಾಗಾಗಿ ನಾನು ನಿಧಾನವಾಗಿ ಮಾತನಾಡಿದೆ ಅಂದರೆ ಅವತ್ತು ಮನೆಯಲ್ಲಿ ಬೇರೆಯವರಿದ್ದರು. ಹಾಗಾಗಿ ಸ್ವಲ್ಪ ವಾಯ್ಸನ್ನು ಕಮ್ಮಿ ಮಾಡಿ ಮಾತಾಡಿದೆ. ಅಷ್ಟು ಬಿಟ್ಟರೆ ಭಯಪಟ್ಟು ಅದು ಏನೂ ಇಲ್ಲ. ಅದು ನಿಮ್ಮ ಇದು, ನೀವು ಏನು ನಿಮ್ಗೆ ಇಷ್ಟ ಆದವ್ರನ್ನ ನೀವು ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೋಡಿ ಖುಷಿ ಪಡ್ತೀರಾ, ಅವ್ರು ಚೆನ್ನಾಗಿರಬೇಕು ಹಾಗೆ ಹೀಗೆ ಅಂತ ಇಷ್ಟಪಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಪಾಯಿಂಟಿಗೆ ಬರ್ತೀನಿ. ಗಿಲ್ಲಿ ಫ್ಯಾನ್ಸ್ ಕೆಲವಷ್ಟು ಜನ ನನಗೆ DM ಮಾಡಿದರು, ಮೆಸೇಜು ಮಾಡಿದರು. ಅಕ್ಕ, ನಮಗೂ ಕೂಡ ಇದ್ರ ಬಗ್ಗೆ ಅಷ್ಟಾಗಿ ಏನು ಒಪಿನಿಯನ್ ಇಲ್ಲ. ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸಾರಿ, ನೀವು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾವು ಕೂಡ ಡೇ ಒನ್ನಿನಿಂದ ಗಿಲ್ಲಿಗೆ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿದಂಥವ್ರು ನಾವು. ಅಂದರೆ ಗಿಲ್ಲಿಗೆ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿದಂಥವ್ರು. ಏನು ಈಗ ಗಿಲ್ಲಿ ಇವತ್ತು ವಿನ್ನಿಂಗ್ ಆಗಿ ಇದ್ದಾನೆ, ಅದಕ್ಕೆ ನಾವು ಕೂಡ ಕಾರಣಕರ್ತರು. ನಮಗೆ ಇಂಡಿವಿಜುವಲ್ ಆಗಿ ಗಿಲ್ಲಿ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು, ಗಿಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಸಿನಿಮಾ ಕೆರಿಯರಲ್ಲಿ ಅವ್ರಿಗೆ ಒಂದು ಯಶಸ್ಸು ಸಿಗಬೇಕು ಅನ್ನೋದು ನಮ್ಮ ಆಸೆ. ಓಕೆ, ಗಿಲ್ಲಿ ಇವಾಗ ಶೋಗಳಿಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಅದೆಲ್ಲ ಮಾಮೂಲು, ಅದನ್ನು ಎಲ್ಲ ಬಿಗ್ ಬಾಸ್ ವಿನ್ ಆದವರು ಮಾಡ್ತಾರೆ. ಬಟ್ ನಾವು ಗಿಲ್ಲಿಯಿಂದ ಒಂದು ನ್ಯೂ ಪ್ರಾಜೆಕ್ಟನ್ನು ಆಯಿತಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನ್ಯೂ ಪ್ರಾಜೆಕ್ಟ್, ಗಿಲ್ಲಿಯ ನ್ಯೂ ಪ್ರಾಜೆಕ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಗಿಲ್ಲಿಯ ನ್ಯೂ ಪ್ರಾಜೆಕ್ಟ್ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಹಾಕಿ ಅಂದರು. ನಾನು ಅದೇ ಹೇಳ್ತೀನಲ್ವ, ಇಲ್ಲಿ ಗಿಲ್ಲಿಯ ಫ್ಯಾನ್ಸಿಂದು ಯಾವುದೇ ಥರದ ತಕರಾರಿಲ್ಲ. ಅವ್ರು ಇದ್ರ ಬಗ್ಗೆ ಎಲ್ಲ ತಲೆನೂ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಕೆಲವಷ್ಟು ಜನ ಮಾತ್ರ ಇದನ್ನು ಒಂಥರ ಹೆಂಗೆ ಅಂದರೆ ತುಂಬ ಹಾರ್ಟಿಗೆ ತೊಗೊಂಡು ಅದರಿಂದ ಇವರಿಬ್ಬರ ಬಗ್ಗೆ ತುಂಬ ಹಾರ್ಟಿಗೆ ತೊಗೊಂಡು ಅವ್ರ ಬಗ್ಗೆ ಏನೇ ಮಾತನಾಡಿದ್ರು ಅದು ಉಲ್ಟಾ ಮಾತನಾಡೋಕ್ಕೆ ಬರ್ತಾರೆ. ಅದು ಓಕೆ, ಅದು ಅವ್ರ ಪ್ರಾಬ್ಲಮ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆನಾ, ಕ್ಲಿಯರಿಟಿ ಕೊಟ್ಟಿದ್ದೀನಿ. ಓಕೆ, ಈಗ ನಿಜವಾದ ವಿಷಯನ ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ. ಗಿಲ್ಲಿ ಒಂದು ನ್ಯೂ ಪ್ರಾಜೆಕ್ಟ್ ಅಂದರೆ ಸಿನಿಮಾಕ್ಕೆ ಸೈನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಗಿಲ್ಲಿ ನಟ ಒಂದು ಹೊಸ ಮೂವಿಗೆ ಸೈನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಈ ಮೂವಿ ಬಂದುಬಿಟ್ಟು ಕಮರ್ಷಿಯಲ್ ಮೂವಿನೇ ಅಂತ ಹೇಳ್ತಾಯಿದ್ದಾರೆ. ಅಂದರೆ ಫನ್ ವಿತ್ ಲವ್ ಆ ಥರ ಒಂದು ಕಮರ್ಷಿಯಲ್ ಮೂವಿನೇ, ಒಂದು ಒಳ್ಳೆ ಬಜೆಟಲ್ಲೇ ಮೂವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ ಈ ವಿಷಯ. ನನಗೂ ಇದು ಸೀರಿಯಸ್ ಇರ್ಬೋದಾ ಅನಿಸುತ್ತೆ. ಯಾಕೆಂದರೆ ಇದು ಹಳ್ಳಿ ಸೊಗಡಿನ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತು, ಕಿರಾತಕ ಮೂವಿ ಬಂದಿತ್ತು, ನಮ್ಮ ಯಶ್ ಅವರು ಮಾಡಿದಂತಹ ಕಿರಾತಕ ಮೂವಿ. ಅದರ ಸೀಕ್ವೆನ್ಸ್ ಅಂದರೆ ಪಾರ್ಟ್ 2ನ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಅಂತ. ಸರಿಯಾ? ಯಾಕೆಂದರೆ ಇದು ತಮಿಳ್ ರೀಮೇಕು. ಕಿರಾತಕ ಮೂವಿ ಬಂದುಬಿಟ್ಟು ತಮಿಳ್ ರೀಮೇಕು. ತಮಿಳಲ್ಲೂ ಕೂಡ ಪಾರ್ಟ್ 2 ಬಂದಿತ್ತು, ಕನ್ನಡದಲ್ಲಿ ಕಿರಾತಕ ಪಾರ್ಟ್ 2 ಬಂದಿರಲಿಲ್ಲ. ಹಾಗಾಗಿ ಗಿಲ್ಲಿ ನಟನ್ನು ಇಟ್ಕೊಂಡು ಕಿರಾತಕ ಪಾರ್ಟ್ 2 ತೆಗಿಬೇಕು ಅನ್ನೋದು ಒಂದು ಗಾಂಧಿನಗರದಲ್ಲಿ ಮಾತುಕತೆ ನಡೀತಾ ಇದೆ ಅನ್ನೋದು ಒಂದು ನಡೀತಾ ಇದೆ. ಅಲ್ಲಲ್ಲಿ ಗುಸು ನಡೀತಾ ಇದೆ. ಯಾಕೆ ಅಂತಂದರೆ ಗಿಲ್ಲಿ ಯಾಕೆ ಹ್ಯಾಪ್ಟ್ ಆಗ್ತಾರೆ ನೀವು ಮತ್ತೆ ಕೇಳಬೇಡಿ. ಯಶ್ಶಿಗೂ ಗಿಲ್ಲಿಗೂ ಸಮಾನ ಅಂತ ಕೇಳಬೇಡಿ. ಗಿಲ್ಲಿ ಥರನೇ ಯಶ್ ಕೂಡ ಆ ಸಿನಿಮಾ ಮಾಡೋ ಟೈಮಲ್ಲಿ, ಕಿರಾತಕ ಮಾಡೋ ಟೈಮಲ್ಲಿ ಸೇಮ್ ಯಶ್ ಕೂಡ ಗಿಲ್ಲಿ ಥರ ಆ್ಯಟಿಟ್ಯೂಡಲ್ಲೇ ಇದ್ದರು. ಅವರು ಕೂಡ ಅವಾಗ ಒಂಥರ ಮಂಡ್ಯ ಹುಡುಗನ ಥರ, ಒಂದು ತುಂಬ ಲೋಕಲ್ ಹುಡುಗನ ಥರ, ಸೇಮ್ ಗಿಲ್ಲಿ ಹೆಂಗೆ ಕೆಲವೊಂದು ತೀಟೆಗಳು ಮಾಡ್ತಾನಲ್ಲ, ಸೇಮ್ ಅದೇ ಥರ
ಯಶ್ ಕೂಡ ಇದ್ದರು. ಈಗ ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ. ಹಾಗಾಗಿ ಆ ಒಂದು ತುಂಟುತನ, ಆ ಒಂದು ಸೆನ್ಸ್ ಆಫ್ ಹ್ಯೂಮರು, ಆ ಫನ್ನು, ಆ ಒಂದು ಅಂದರೆ ಈ ಲವ್ ಎಲಿಮೆಂಟು ವಿತ್ತು ಆಯಿತಾ, ಆ ಹಳ್ಳಿಗಾಡಿನ ಭಾಷೆ ಅವೆಲ್ಲವಕ್ಕೂ ಕೂಡ ಗಿಲ್ಲಿ ನಟ ಶೂಟ್ ಆಗ್ತಾನೆ ಅನ್ನೋದಕ್ಕೋಸ್ಕರವಾಗಿ ಕಿರಾತಕ ಪಾರ್ಟ್ 2ನ ಮಾಡ್ತಾರೆ, ಗಿಲ್ಲಿಗೋಸ್ಕರ ಆ ಸಿನಿಮಾನ ಮಾಡ್ತಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಗಿಲ್ಲಿ ನಟ ಎಂಥದಪ್ಪ ಕಿರಾತಕ ಪಾರ್ಟ್ 2 ಮಾಡಿದರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸೂಪರಾಗಿರುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಆ ಬಾಡಿ ಲ್ಯಾಂಗ್ವೇಜ್, ಅವನು ನಡೆದಾಡೋ ರೀತಿ, ಮಾತಾಡೋ ರೀತಿ ಅದೆಲ್ಲವೂ ಕೂಡ ಮ್ಯಾಚ್ ಆಗ್ಬೋದು. ಆಮೇಲೆ ಯಶ್ ಹೇಗೆ ಆ ಟೈಮಲ್ಲಿದ್ದ ನಿಮ್ಮೆಲ್ಲರಿಗೂ ಗೊತ್ತು. ಸೇಮ್ ಗಿಲ್ಲಿ ಕೂಡ ಈಗ ಹಂಗೆ ಇದ್ದಾರೆ. ಅದೇ ಬಾಡಿ, ಅದೇ ಒಂಥರ ಫನ್ನು, ಆ ಒಂದು ಸೆನ್ಸ್ ಆಫ್ ಹ್ಯೂಮರು ಮತ್ತು ಹಳ್ಳಿ ಸೊಗಡಿನ ಭಾಷೆ ಅದೆಲ್ಲವೂ ಕೂಡ ಮ್ಯಾಚ್ ಆಗುತ್ತೆ. ನೋಡೋಣ ಕಿರಾತಕ 2 ಅಲ್ಲಿ ನಮ್ಮ ಗಿಲ್ಲಿ ಆಯಿತಾ ಅವರ ಫಸ್ಟು ಡೆಬ್ಯೂ ಅಂದರೆ ಹೀರೋ ಆಗಿ ನಟಿಸ್ತಾರ ಅನ್ನೋದನ್ನ ವೆಯ್ಟ್ ಮಾಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.